ಶರಣು ಗೌಡರೇ ಶರಣು. ಬನ್ನಿರಿ, ಮೇಲೆ ಕುಳಿತುಕೊಳ್ಳಿರಿ. ನಿಂಗ ಒಂದೆರಡು ಕಪ್ ಹಾಲಾದರೂ ತೆಗೆದುಕೊಂಡು ಬಾರೋ. ಕೊಡುವ ನಿಂಗ ಅವರಿಗೆ. ಅಂದಾಗೆ ನಮ್ಮ ಸ್ಥಾನಕ್ಕೆ ಬರಲು ಕಾರಣವೇನು ಯಜಮಾನರೇ? ನಾಜರಾಯರೇ, ನಾವು ನಮ್ಮ ಮನೆಗೆ ಕನ್ನಡ ಕೇಳಲು ಬಂದಿದೆವು ಗೌಡರೇ. ಯಜಮಾನರೇ, ಕನ್ನ ನಿಮ್ಮ ಮಗನಿಗೋ ಅಥವಾ ನಿಮ್ಮ ಮೊಮ್ಮಗನಿಗೋ? ಗೌಡರೇ, ಸ್ವಂತ ನನಗೆ ಬೇಕು ಕನ್ಯಾ. ಮದುವೆ ಮಾಡಿಕೊಳ್ಳುವವರನ್ನು ನಾನೇ ಗೌಡರೇ. ಏನು ಸರಿಯಾಗಿ ಮಾತನಾಡದೆ ಚೇಷ್ಟೆ ಮಾಡುವುದು ಬೇಡ. ನಾನು ಯಾರು ಎಂಬುದು ಗೊತ್ತಿಲ್ಲವೇ? ಏನು ಗುರುವು, ನೀವು ಯಾವ ದಿವಸ ಗೊತ್ತ ಮಾಡಿಕೊಂಡು ನಿನ್ನ ಮನೆಗೆ ಕನ್ಯಾ ಕೇಳಲು ಬಂದಿದೆಯು? ಗೌಡರೇ, ನಿಮ್ಮ ಮಗಳನ್ನು ನಮ್ಮ ಗುರುವಿಗೆ ಕೊಟ್ಟು ಲಗ್ನವನ್ನು ಮಾಡಿ ಬಿಡಬೇಕು. ಎಲ್ಲೋ ಬೋಧಕ ಸನ್ಯಾಸಿ, ನಿನ್ನ ಗುರುವನೇ ಇದ್ದಲ್ಲಿ ನನ್ನ ಮುಂದೆ ನಿಮ್ಮ ಆಟ ಸಾಗಲಾರದು. ನಿಮ್ಮ ಗುರುವಿನ ಡಂಬಾಚಾರದ ಡಂಗುರವನ್ನು ಸಾರಬೇಡ. ಹೇಳಿದ ಕ್ರಮ ತಂದು ನಮ್ಮ ಗುರುಗಳಿಗೆ ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡು ಎಂದು ಕೇಳುತ್ತೀಯ ಮಗನ? ಹೆಣ್ಣೆಂದರೆ ಪೇಟೆಯಲ್ಲಿ ಎಟ್ಟು ಮಾರುವ ಅನ್ನುವಂತ ತಿಳಿದಿದ್ದೇನೋ ಏ ಮೂರ್ಖ? ನಾಳೆ ಯಾವ ಬಿರಿ ನುಡಿಗಳನ್ನು ಆಡಬೇಡರಿ. ನಿಮ್ಮಲ್ಲಿಗೆ ನಾವು ಟೆಸ್ಟ್ ಮಾಡಲು ಬಂದಿಲ್ಲ ಗೌಡರೇ. ತೋರಿಸಿದ್ರೇನೋ ನಿಮ್ಮಂತ ಸನ್ಯಾಸಿಗೆ ಕನ್ಯೆ ಕೊಡೋಕ್ಕಿಂತ ಎಲ್ಲಿಯಾದ್ರೂ ಒಂದು ದೊಡ್ಡ ಹಾಳಲ್ಲಿ ನೂಕುವುದೇ ಲೇಸು ಅನಿಸುತ್ತದೆ ನನಗೆ. ಹೊರಗಾಚೆ ಮೊದಲು ಇಲ್ಲಿಂದ. ಮೂಕ ಬೇಡಪ್ಪ ಅಂತ ಮಾತನಾಡಲು ಅವರು ಮಾಯೋಗಿಗಳು. ಅವ್ರಿಗೆಲ್ಲ ಸಲ ಮಾತನಾಡಿ ಘೋರ ಪಾಪಕ್ಕೀಡಾಗುವುದು ಬೇಡಪ್ಪ. ನನ್ನ ಮಾತು ಕೇಳಪ್ಪ. ಪದ್ಮಾಸಮ್ಮನೇರಮ್ಮ, ನನ್ನ ಉದರದಲ್ಲಿ ಜನಿಸಿ ನನಗೆ ಬುದ್ಧಿ ಹೇಳಿವೇನಮ್ಮ. ನಿನ್ನನ್ನು ಎದ್ದು ಹತ್ತಿ ಸಾಕಿ ಸಲುವುದು ನಂದೇ ತಪ್ಪು. ನಿನಗೆ ಯೋಗ್ಯವಾದ ವರವನ್ನು ಮದುವೆ ಮಾಡಿಕೊಡಲು ಎತ್ತವರ ಕರ್ತವ್ಯ ಮಗಳೇ. ನನಗೆ ಎದುರು ನುಡಿಗಳು ಮಾತನಾಡಬೇಡಮ್ಮ. ಹೌದಪ್ಪ, ನಿನ್ನ ಹೊಟ್ಟೆಯನ್ನು ಜನಿಸಿ ನಿನಗೆ ಬಿರುನುಡಿಗಳಾಡಿ ತಪ್ಪು ಮಾಡಿದೆ. ಆದರೆ ಮೊದಲು ನಮ್ಮ ಮನೆಗೆ ಬಂದವರು ಮದುವೆ ಮಾಡಿಕೊಟ್ಟನೆಂದು ಹೇಳಿಲ್ಲಪ್ಪ. ಅಂತ ಮಾತನಾಡಲು ಹೊರಗೆ ನೂಕಬೇಡಪ್ಪ, ನೂಕಬೇಡ. ತಾಯಿ ಪದ್ಮಾದೇವಿಯವರು ಹೇಳುವ ಮಾತು ನೂರಕ್ಕೂ ನೂರು ಸತ್ಯವಾದಿದೆ ಗೌಡರೇ. ಅವರ ಮಾತಿಗಾದರೂ ಅನುಮತಿ ಕೊಡರಿ ನಾಗರಾಯರೇ. ಹೇ ನಡೀರೋ ಸನ್ಯಾಸಿಗಳೇ, ಹಾಗೆಲ್ಲ ಮಾತನಾಡಬೇಡರಿ ಗೌಡರೇ.
ನಿಮ್ಮ ಮಗಳ ಭಕ್ತಿಗಾಗಿ ಆ ಸೃಷ್ಟಿಕರ್ತನು ಪ್ರಸನ್ನನಾಗಿದ್ದಾನೆ. ಆದ್ದರಿಂದ ನೀವು ಯಾವ ಸಂದೇಹವಿಲ್ಲದೆ ನಿಮ್ಮ ಮಗಳನ್ನು ಕೊಟ್ಟು ಬಿಡಿರಿ ಗೌಡರೇ, ಕೊಟ್ಟು ಬಿಡಿರಿ. ಹೇ ಸನ್ಯಾಸಿ, ಕಣ್ಣಿಗೆ ನೋಡು ಮರಕನಾಗಿ, ಗೋರಿಗೆ ಹೋಗುವ ಗೋರನಾಗಿ, ಕನ್ಯಾ ಕೇಳಲು ಬಂದಿರಲು ಭೂಪ 60 ವರ್ಷನಾಗಿ ಮಾಡಲು ವರನಾಗಲು ಬಂದಿದ್ದಾನೆ ನಮ್ಮ ಗೃಹಕ್ಕೆ. ಕನ್ಯಾ ಕುಡಿದಿದ್ದರೆ ಹೋಗುತ್ತೇವೆ ಶ್ರೀಮಂತರೇ. ಈ ನಿಮ್ಮ ಶ್ರೀಮಂತಿಕೆ ದರ್ಪದಲ್ಲಿ ಎಷ್ಟೊಂದು ಮಾತನಾಡುತ್ತೀವೋ ಗೌಡ. ಈ ಶ್ರೀಮಂತಿಕೆ ಸ್ಥಿರವಾದುದಲ್ಲ. ಶ್ರೀಮಂತಿಕೆ ಶ್ರೀಮಂತಿಕೆ ಅಷ್ಟೇ, ಬಡತನವೂ ಅಷ್ಟೇ. ಈ ದೇಹ ಮಣ್ಣಿಗೆ ಹೋಗುವ ಕಾಯ, ಇದರ ಬೆನ್ನು ಹತ್ತಬಾರದು. ಬಾರದು, ಬಪ್ಪದು, ಬಪ್ಪದು, ತಪ್ಪದು. ತಿಳಿಯುತ್ತೆ ನಾಗರಾಜರೇ? ನಿಮ್ಮ ಮಗಳನ್ನು ಕಟ್ಟು ಲಗ್ನ ಮಾಡಿರಿ ಗೌಡರೇ, ಇಲ್ಲವಾದರೆ ನಿಷ್ಠುರವಾಗಿ ಹೇಳಿರಿ. ಇಲ್ಲಿವರೆಗೆ ಮಾತನಾಡಿದು ಅಚ್ಚ ಕನ್ನಡದಲ್ಲಿ. ತಿಳಿದುಕೊಳ್ಳುವ ಶಕ್ತಿ ನಿಮಗಿಲ್ಲದಂತೆ ಕಾಣುತ್ತದೆ. ಕನ್ಯಾ ಕೊಡುವುದಿಲ್ಲ, ಹೊರರಿ ಮನೆಯಲ್ಲಿಂದ. ನಿಂಗ